ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಜೊತೆ ನಿಮಗೆ ಇಲ್ಲಿಯ ಕಥೆ ಹೇಳ್ತೀನಿ ಆಯ್ತಾ. ಮೊದಲು ಡಿಎಂಕೆ ಅಂತಿತ್ತು ಒಂದು ಪಾರ್ಟಿ, ಸ್ಪ್ಲಿಟ್ ಆಯ್ತು, ಅಣ್ಣಾ ಡಿಎಂಕೆ ಅಂತ ಆಯ್ತು. ಆಮೇಲೆ ಅಣ್ಣಾ ಡಿಎಂಕೆಯಲ್ಲಿ ಕರುಣಾನಿಧಿ, ಡಿಎಂಕೆಯಲ್ಲಿ ಕರುಣಾನಿಧಿ, ಈಗ ಎಂಕೆ ಸ್ಟಾಲಿನ್ ಏನಿದ್ದಾರೆ ಡಿಎಂಕೆ ನಾಯಕ, ಅಣ್ಣಾ ಡಿಎಂಕೆಯಲ್ಲಿ ಜಯಲಲಿತಾ, ಎರಡೇ ಪಾರ್ಟಿಗಳಲ್ಲಿ ನಡೀತಾ ಇತ್ತು. ಯಾವಾಗ ಜಯಲಲಿತಾ ಅಸೌಖ್ಯಗೊಂಡು ತೀರ್ಕೊಂಡ್ಬಿಡ್ತಾರೆ, ಅವರ ಆಪ್ತೆ ಶಶಿಕಲಾ ಮುಂದಿನ ಮುಖ್ಯಮಂತ್ರಿ ಆಗುವ ಎಲ್ಲ ಪ್ರಯತ್ನಗಳಾಗತ್ತೆ. ಆದರೆ ಅವರ ಮೇಲೆ ಅನೇಕ ಆರೋಪಗಳು ಬಂದು ಅವರು ಜೈಲಿಗೆ ಹೋಗ್ಬಿಡ್ತಾರೆ. ಅಣ್ಣಾ ಡಿಎಂಕೆ ಅನಾಥ ಆಗಿಬಿಡುತ್ತದೆ. ಅಣ್ಣಾ ಡಿಎಂಕೆಗೆ ಒಬ್ಬ ನಾಯಕ ಬೇಕಾಗಿತ್ತಲ್ಲ, ಹಾಗಂತ ಬಿಜೆಪಿ ಅಣ್ಣಾ ಡಿಎಂಕೆಯ ನೇತೃತ್ವ ವಹಿಸೋಕ್ಕಾಗೋದಿಲ್ಲ. ಆಗ ಒಂದು ಪ್ಲಾನ್ ಮಾಡ್ತಾರೆ. ಕರ್ನಾಟಕದಲ್ಲಿದ್ದಂಥ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ, ತಮಿಳುನಾಡು ಮೂಲದವರು, ಅವರನ್ನ ಕರೆದು ರಾಜೀನಾಮೆ ಕೊಡಿಸಿ ಅವರನ್ನ ಅಲ್ಲಿ ಕಳಿಸಿ ನೀವು ಬಿಜೆಪಿಯನ್ನ ಕಟ್ಟಿಯಲ್ಲಿ ಅಂತೇಳಿ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಜಾಯಿಂಟ್ ಆಗಿ ಹೋಗ್ತಾ ಇರುತ್ತೆ. ಜಾಯಿಂಟ್ ಜೊತೆಗೆ ನಾನು ನಿನ್ನ ಫ್ರೆಂಡು, ಬಾಯ್ ಬಾಯ್ ಅಂತ ಹೋಗ್ತಾ ಇರಬೇಕಾದ್ರೆ ಈ ಅಣ್ಣಾಮಲೈ ಈ ಅಣ್ಣಾ ಡಿಎಂಕೆ ನಾಯಕರ ವಿರುದ್ಧವೇ ಕೆಲವು ಮಾತಾಡ್ಬಿಡ್ತಾರೆ. ಹಾಗಾಗಿ 2023ರಲ್ಲಿ ನಾನು ಬೇರೆ, ನಾನೊಂದು ತೀರ ನೀನೊಂದು ತೀರ ಬೇರೆ ಬೇರೆ ಹೋಗ್ಬಿಡ್ತಾರೆ. 2023ರಲ್ಲಿ ಅಣ್ಣಾ ಡಿಎಂಕೆ ಬಿಜೆಪಿ ಮೈತ್ರಿ ವಿಭಜನೆ ಆಗತ್ತೆ. ಮೊದಲೇನು ಪ್ಲಾನ್ ಇರುತ್ತೆ, ಜಯಲಲಿತಾ ಅವರ ವೋಟ್ ಬ್ಯಾಂಕ್ ಬಿಜೆಪಿಗೆ ಬರುತ್ತೆ ಅನ್ನೋದು ಬಿಜೆಪಿ ಪ್ಲಾನ್ ಆಗಿರುತ್ತೆ. ಮುಂದಿನ ದಿನಮಾನಗಳಲ್ಲಿ ಅದನ್ನ ಕಬ್ಜಾ ಮಾಡ್ಕೊಳ್ಳೋಣ ಅಂತ ಹೇಳಿ. ಆದ್ರೆ 23ರಲ್ಲಿ ಬಿದ್ದೋಗ್ಬಿಡುತ್ತೆ. ಯಾಕೆ ಅಂದು ಅಣ್ಣಾಮಲೈ ನಮ್ಮ ನಾಯಕರನ್ನ ಬೈತಾರೆ ಅಂತ ಹೇಳಿ ಅಣ್ಣಾ ಡಿಎಂಕೆ, ಎಐಎಡಿಎಂಕೆ ಅಂತಂದ್ರೆ ಅಣ್ಣಾ ಡಿಎಂಕೆ ಕಿಡಿಕಾರಿತ್ತು. ಯಾಕಂದ್ರೆ ಮಾಜಿ ಸಿಎಂ ಜಯಲಲಿತಾ, ಆಮೇಲೆ ಸಿಎನ್ ಅಣ್ಣಾದುರೈ, ಬಹಳ ದೊಡ್ಡ ನಾಯಕ ಅಣ್ಣಾದುರೈ, ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರನ್ನೇ ಟೀಕೆ ಮಾಡಿರ್ತಾರೆ. ಅಣ್ಣಾಮಲೈ ಫ್ರೆಂಡ್ ಆಗಿದ್ದಾಗಲೇ ಮೈತ್ರಿಯಲ್ಲಿ ಹೋಗ್ತಾ ಇರೋದು ಅಲ್ಲೇ ಟೀಕೆ ಮಾಡ್ತಾರೆ. ಹಾಗಾಗಿ ಅಣ್ಣಾ ಡಿಎಂಕೆ ಹೊರಬರುತ್ತೆ. ಅದೇ ಕಾರಣಕ್ಕೆ ಎನ್ಡಿಎಯಿಂದ ಕೂಡ ಹೊರಬರುತ್ತೆ ಅಣ್ಣಾ ಡಿಎಂಕೆ. ಈಗ ಮತ್ತೆ ಬಿಜೆಪಿ ಗೊತ್ತಾಯ್ತು, ಹಿಂಗಾದ್ರೆ ಆಗಲ್ಲ. ಅಲ್ಲಿ ಏನೋ ದಳಪತಿ ವಿಜಯ್ ಎಂಟ್ರಿ ಕೊಟ್ಟಿದ್ದಾರೆ, ಟಿವಿಕೆ ಪಾರ್ಟಿ ಇದೆ ಅವ್ರದ್ದು, ಭಯಂಕರ ಓಡ್ತಾ ಇದೆ ಅದು. ಈಗ ಮತ್ತೆ ಬಿಜೆಪಿಗೆ ಅಣ್ಣಾ ಡಿಎಂಕೆ ಬೇಕೇ ಬೇಕು. ಯಾಕಂದ್ರೆ 2026ರಲ್ಲಿ ಚುನಾವಣೆ ನಡೀತಾ ಇದೆ. ಆದ್ರೆ ಅಣ್ಣಾಮಲೈರನ್ನ ಬದಲಿಸುತ್ತಿರುವುದೇ ಬಿಜೆಪಿಗರು. ಡಿಮಾಂಡ್ ಅಣ್ಣಾ ಡಿಎಂಕೆ. ಯಾಕೆ ಅಂತಂದ್ರೆ ಎರಡು ಕಾರಣ ಇದೆ. ಒಂದು, ಚೇಂಜ್ ಆದ್ರೆ ಈ ಅಣ್ಣಾಮಲೈ ಇದಾರಲ್ಲ ಮತ್ತು ಅಣ್ಣಾ ಡಿಎಂಕೆ ನಾಯಕ ಪಳನಿಸ್ವಾಮಿ ಇಬ್ಬರು ಕೂಡ ಗೌಂಡರ್ ಸಮುದಾಯಕ್ಕೆ ಸೇರಿದವರು. ಬಿಜೆಪಿಗೆ ಏನಾಗಿದೆ, ನೀನು ಗೌಂಡರ ಸಮುದಾಯ ಅಂದ್ರೆ ಆಗಲ್ಲ. ಈಗ ನಾವಿಲ್ಲಿ ಮಾತಾಡೋದಲ್ವಾ, ಕೆಪಿಸಿ ಅಧ್ಯಕ್ಷ ಕೂಡ ಒಕ್ಕಲಿಗ, ಮುಖ್ಯಮಂತ್ರಿ ಕೂಡ ಒಕ್ಕಲಿಗ, ಅಥವಾ ಕೆಪಿಸಿ ಅಧ್ಯಕ್ಷ ಕೂಡ ಕುರುಬ ಸಮುದಾಯ, ಮುಖ್ಯಮಂತ್ರಿ ಕೂಡ ಕುರುಬ ಸಮುದಾಯ ಅಂತ ಹೇಳೋ ಗಲಾಟೆ ಆಗಲ್ವಾ? ಅದೇ ತರ ಅಲ್ಲಿ ಬಿಜೆಪಿ ನಾಯಕ ಕೂಡ ಗೌಂಡರ ಸಮುದಾಯ, ಅಣ್ಣಾ ಡಿಎಂಕೆ ನಾಯಕ ಕೂಡ ಗೌಂಡರ ಸಮುದಾಯ. ಆದ್ರೆ ಪಳನಿಸ್ವಾಮಿಗೆ ಒಂದು ಚೇಂಜ್ ಮಾಡಕ್ಕಾಗಲ್ಲ, ನಾವು ಚೇಂಜ್ ಮಾಡ್ಕೋತೀವಿ, ನಮ್ಮ ಸಣ್ಣ ಪಾರ್ಟಿ. ಬಿಜೆಪಿಗೆ ಗೌಂಡರ ಸಮುದಾಯದ ಇಬ್ಬರ ಮುಖ ಬೇಡ. ಹಾಗಾಗಿ ಅಣ್ಣಾಮಲೈ ಪಳನಿಸ್ವಾಮಿ ಇಬ್ಬರು ಕೂಡ ಪಶ್ಚಿಮ ಕೊಂಗನಾಡಿನವರು. ಕೊಂಗನಾಡು ಅಂತ ಕರೀತಾರೆ. ನಮ್ಮಲ್ಲಿ ಹೇಗೆ ಉತ್ತರ ಕರ್ನಾಟಕ ಏನೋ ಬೇರೆ ಬೇರೆ ಜಾಗ ಕರಿತೀವಲ್ಲ ನಾವು, ಅದೇ ತರ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಅದೇ ತರ, ಬೊಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅದೇ ತರ ಕೊಂಗನಾಡು ಅಂತ ಇದೆ. ಹಾಗಾಗಿ ಗೌಂಡರ ಸಮುದಾಯದ ಇಬ್ರು ಬೇಡ, ಒಬ್ರು ಸಾಕು, ಅವರಿದ್ದಾರೆ. ಇದೀಗ ಬೇರೆ ಸಮುದಾಯಕ್ಕೆ ಮಣೆ ಹಾಕ್ತಾ ಇದೆ ಬಿಜೆಪಿ. ಮತ್ತು ಪ್ರಾದೇಶಿಕವಾರು ಕೂಡ ಬೇರೆ. ತಮಿಳುನಾಡಿನಲ್ಲಿ ದೇವರ್ ಸಮುದಾಯ ಅಂತಿದೆ, ಅದು ಹಿಂದುಳಿದ ವರ್ಗ. ಇದೊಂದು ದೊಡ್ಡ ಹಿಂದುಳಿದ ವರ್ಗದ ಸಮುದಾಯ. ಈ ದೇವರ್ ವರ್ಗ ಇದೆಯಲ್ಲ, ದೇವರುಗಳು ಜಯಲಲಿತಾ ಅವರನ್ನು ಸಖತ್ತಾಗಿ ಬೆಂಬಲ ಮಾಡ್ಕೊಂಡು ಬಂದಂತವರು. ಇದೀಗ ಅದೇ ದೇವರ ಸಮುದಾಯದವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಹೆಂಗೆ? ಒಂದು ಕಡೆ ದೇವರ ಸಮುದಾಯ ಖುಷಿ ಆಗ್ತಾರೆ, ಮತ್ತೊಂದು ಕಡೆ ಗೌಂಡರ ಸಮುದಾಯ ಖುಷಿ ಆಗ್ತಾರೆ, ಮತ್ತೊಂದು ಕಡೆ ಅಣ್ಣಾಮಲೈಗೆ ಸೆಂಟ್ರಲ್ ಅಲ್ಲಿ ಏನಾದ್ರು ಅಡ್ಜಸ್ಟ್ ಮಾಡ್ತಾರೆ. ನೈಸಾರ್ ನಾಗೇಂದ್ರನ್ ಅಂತ ಇದ್ದಾರೆ, ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ. ಅವರು ತಿರುನಲ್ವೇಲಿ ಭಾಗದವರು. ಇವರು ಕೊಂಗನಾಡ್ನವರು. ತಿರುನಲ್ವೇಲಿ ಭಾಗದ ಒಬ್ಬ ನಾಯಕನಿಗೆ ಮಣೆ, ಆಮೇಲೆ ನಿಮಗೆ ದೇವರ ಸಮುದಾಯಕ್ಕೆ ಮಣೆ, ಆಮೇಲೆ ಗೌಂಡರ ಸಮುದಾಯದಲ್ಲಿ ಅಣ್ಣಾ ಡಿಎಂಕೆ ನಾಯಕ ಇದ್ದಾರೆ, ಆಮೇಲೆ ಅಣ್ಣಾಮಲೈಗೆ ಕೇಂದ್ರದಲ್ಲಿ ಯಾವುದಾದ್ರೂ ಸಚಿವ ಸ್ಥಾನ ಕೊಡ್ತಾರೆ. ಇದೆಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡು ಒಂದು ಬಲೆ ಬೀಸಿದೆ ಬಿಜೆಪಿ. ಆದರೆ ಯಾವತ್ತೂ ಕೂಡ ದ್ರಾವಿಡ ಚಳವಳಿಯಿಂದ ಫೇಮಸ್ ಆಗಿರುವಂತಹ ತಮಿಳುನಾಡಿನಲ್ಲಿ ಬದಲಾವಣೆ ಅಷ್ಟು ಸುಲಭನಾ ಗೊತ್ತಿಲ್ಲ. ಕಾದ್ ನೋಡೋಣ, ಒಂದು ವರ್ಷ ಕಾಯ್ಬೇಕು. ನೆಕ್ಸ್ಟ್ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಜೊತೆ ನಿಮಗೆ ಇಲ್ಲಿಯ ಕಥೆ ಹೇಳ್ತೀನಿ ಆಯ್ತಾ. ಮೊದಲು ಡಿಎಂಕೆ ಅಂತಿತ್ತು ಒಂದು ಪಾರ್ಟಿ, ಸ್ಪ್ಲಿಟ್ ಆಯ್ತು, ಅಣ್ಣಾ ಡಿಎಂಕೆ ಅಂತ ಆಯ್ತು. ಆಮೇಲೆ ಅಣ್ಣಾ ಡಿಎಂಕೆಯಲ್ಲಿ ಕರುಣಾನಿಧಿ, ಡಿಎಂಕೆಯಲ್ಲಿ ಕರುಣಾನಿಧಿ, ಈಗ ಎಂಕೆ ಸ್ಟಾಲಿನ್ ಏನಿದ್ದಾರೆ ಡಿಎಂಕೆ ನಾಯಕ, ಅಣ್ಣಾ ಡಿಎಂಕೆಯಲ್ಲಿ ಜಯಲಲಿತಾ, ಎರಡೇ ಪಾರ್ಟಿಗಳಲ್ಲಿ ನಡೀತಾ ಇತ್ತು. ಯಾವಾಗ ಜಯಲಲಿತಾ ಅಸೌಖ್ಯಗೊಂಡು ತೀರ್ಕೊಂಡ್ಬಿಡ್ತಾರೆ,
ಅವರ ಆಪ್ತೆ ಶಶಿಕಲಾ ಮುಂದಿನ ಮುಖ್ಯಮಂತ್ರಿ ಆಗುವ ಎಲ್ಲ ಪ್ರಯತ್ನಗಳಾಗತ್ತೆ. ಆದರೆ ಅವರ ಮೇಲೆ ಅನೇಕ ಆರೋಪಗಳು ಬಂದು ಅವರು ಜೈಲಿಗೆ ಹೋಗ್ಬಿಡ್ತಾರೆ. ಅಣ್ಣಾ ಡಿಎಂಕೆ ಅನಾಥ ಆಗಿಬಿಡುತ್ತದೆ. ಅಣ್ಣಾ ಡಿಎಂಕೆಗೆ ಒಬ್ಬ ನಾಯಕ ಬೇಕಾಗಿತ್ತಲ್ಲ, ಹಾಗಂತ ಬಿಜೆಪಿ ಅಣ್ಣಾ ಡಿಎಂಕೆಯ ನೇತೃತ್ವ ವಹಿಸೋಕ್ಕಾಗೋದಿಲ್ಲ. ಆಗ ಒಂದು ಪ್ಲಾನ್ ಮಾಡ್ತಾರೆ. ಕರ್ನಾಟಕದಲ್ಲಿದ್ದಂಥ IPS ಅಧಿಕಾರಿ ಅಣ್ಣಾಮಲೈ, ತಮಿಳುನಾಡು ಮೂಲದವರು, ಅವರನ್ನ ಕರೆದು ರಾಜೀನಾಮೆ ಕೊಡಿಸಿ ಅವರನ್ನ ಅಲ್ಲಿ ಕಳಿಸಿ ನೀವು ಬಿಜೆಪಿಯನ್ನ ಕಟ್ಟಿಯಲ್ಲಿ ಅಂತೇಳಿ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಜಾಯಿಂಟ್ ಆಗಿ ಹೋಗ್ತಾ ಇರುತ್ತೆ. ಜಾಯಿಂಟ್ ಜೊತೆಗೆ ನಾನು ನಿನ್ನ ಫ್ರೆಂಡು ಬಾಯ್ ಬಾಯ್ ಅಂತ ಹೋಗ್ತಾ ಇರಬೇಕಾದ್ರೆ ಈ ಅಣ್ಣಾಮಲೈ ಈ ಅಣ್ಣಾ ಡಿಎಂಕೆ ನಾಯಕರ ವಿರುದ್ಧವೇ ಕೆಲವು ಮಾತಾಡ್ಬಿಡ್ತಾರೆ. ಹಾಗಾಗಿ 2023ರಲ್ಲಿ ನಾನು ಬೇರೆ, ನಾನೊಂದು ತೀರ ನೀನೊಂದು ತೀರ ಬೇರೆ ಬೇರೆ ಹೋಗ್ಬಿಡ್ತಾರೆ. 2023ರಲ್ಲಿ ಅಣ್ಣಾ ಡಿಎಂಕೆ ಬಿಜೆಪಿ ಮೈತ್ರಿ ವಿಭಜನೆ ಆಗತ್ತೆ. ಮೊದಲೇನು ಪ್ಲಾನ್ ಇರುತ್ತೆ, ಜಯಲಲಿತಾ ಅವರ ವೋಟ್ ಬ್ಯಾಂಕ್ ಬಿಜೆಪಿಗೆ ಬರುತ್ತೆ ಅನ್ನೋದು ಬಿಜೆಪಿ ಪ್ಲಾನ್ ಆಗಿರುತ್ತೆ. ಮುಂದಿನ ದಿನಮಾನಗಳಲ್ಲಿ ಅದನ್ನ ಕಬ್ಜಾ ಮಾಡ್ಕೊಳ್ಳೋಣ ಅಂತೇಳಿ. ಆದ್ರೆ 23ರಲ್ಲಿ ಬಿದ್ದೋಗ್ಬಿಡುತ್ತೆ. ಯಾಕೆ ಅಂದು ಅಣ್ಣಾಮಲೈ ನಮ್ಮ ನಾಯಕರನ್ನ ಬೈತಾರೆ ಅಂತ ಹೇಳಿ ಅಣ್ಣಾ ಡಿಎಂಕೆ, AIADMK ಅಂತಂದ್ರೆ ಅಣ್ಣಾ ಡಿಎಂಕೆ ಕಿಡಿಕಾರಿತ್ತು. ಯಾಕಂದ್ರೆ ಮಾಜಿ ಸಿಎಂ ಜಯಲಲಿತಾ, ಆಮೇಲೆ CN ಅಣ್ಣಾದುರೈ, ಬಹಳ ದೊಡ್ಡ ನಾಯಕ ಅಣ್ಣಾದುರೈ, ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರನ್ನೇ ಟೀಕೆ ಮಾಡಿರ್ತಾರೆ. ಅಣ್ಣಾಮಲೈ ಫ್ರೆಂಡ್ ಆಗಿದ್ದಾಗಲೇ ಮೈತ್ರಿಯಲ್ಲಿ ಹೋಗ್ತಾ ಇರೋದು ಅಲ್ಲೇ ಟೀಕೆ ಮಾಡ್ತಾರೆ. ಹಾಗಾಗಿ ಅಣ್ಣಾ ಡಿಎಂಕೆ ಹೊರ ಬರುತ್ತೆ. ಅದೇ ಕಾರಣಕ್ಕೆ NDAಯಿಂದ ಕೂಡ ಹೊರ ಬರುತ್ತೆ ಅಣ್ಣಾ ಡಿಎಂಕೆ. ಈಗ ಮತ್ತೆ ಬಿಜೆಪಿ ಗೊತ್ತಾಯ್ತು ಹಿಂಗಾದ್ರೆ ಆಗಲ್ಲ. ಅಲ್ಲಿ ಏನೋ ದಳಪತಿ ವಿಜಯ್ ಎಂಟ್ರಿ ಕೊಟ್ಟಿದ್ದಾರೆ. TVK ಪಾರ್ಟಿ ಇದೆ ಅವ್ರದ್ದು, ಭಯಂಕರ ಓಡ್ತಾ ಇದೆ ಅದು. ಈಗ ಮತ್ತೆ ಬಿಜೆಪಿಗೆ ಅಣ್ಣಾ ಡಿಎಂಕೆ ಬೇಕೇ ಬೇಕು. ಯಾಕಂದ್ರೆ 2026ರಲ್ಲಿ ಚುನಾವಣೆ ನಡೀತಾ ಇದೆ. ಆದ್ರೆ ಅಣ್ಣಾಮಲೈರನ್ನ ಬದಲಿಸುತ್ತಿರುವುದೇ ಬಿಜೆಪಿಗರು. ಡಿಮಾಂಡ್ ಅಣ್ಣಾ ಡಿಎಂಕೆ. ಯಾಕೆ ಅಂತಂದ್ರೆ ಎರಡು ಕಾರಣ ಇದೆ. ಒಂದು, ಚೇಂಜ್ ಆದ್ರೆ ಈ ಅಣ್ಣಾಮಲೈ ಇದಾರಲ್ಲ ಮತ್ತು ಅಣ್ಣಾ ಡಿಎಂಕೆ ನಾಯಕ ಪಳನಿಸ್ವಾಮಿ ಇಬ್ರು ಕೂಡ ಗೌಂಡರ್ ಸಮುದಾಯಕ್ಕೆ ಸೇರಿದವರು. ಬಿಜೆಪಿಗೆ ಏನಾಗಿದೆ, ನೀನು ಗೌಂಡರ ಸಮುದಾಯ ಅಂದ್ರೆ ಆಗಲ್ಲ. ಈಗ ನಾವಿಲ್ಲಿ ಮಾತಾಡೋದಲ್ವಾ, ಕೆಪಿಸಿ ಅಧ್ಯಕ್ಷ ಕೂಡ ಒಕ್ಕಲಿಗ, ಮುಖ್ಯಮಂತ್ರಿ ಕೂಡ ಒಕ್ಕಲಿಗ, ಅಥವಾ ಕೆಪಿಸಿ ಅಧ್ಯಕ್ಷ ಕೂಡ ಕುರುಬ ಸಮುದಾಯ, ಮುಖ್ಯಮಂತ್ರಿ ಕೂಡ ಕುರುಬ ಸಮುದಾಯ ಅಂತ ಹೇಳೋ ಗಲಾಟೆ ಆಗಲ್ವಾ? ಅದೇ ತರ ಅಲ್ಲಿ ಬಿಜೆಪಿ ನಾಯಕ ಕೂಡ ಗೌಂಡರ ಸಮುದಾಯ, ಅಣ್ಣಾ ಡಿಎಂಕೆ ನಾಯಕ ಕೂಡ ಗೌಂಡರ ಸಮುದಾಯ. ಆದ್ರೆ ಪಳನಿಸ್ವಾಮಿಗೆ ಒಂದು ಚೇಂಜ್ ಮಾಡಕ್ಕಾಗಲ್ಲ, ನಾವು ಚೇಂಜ್ ಮಾಡ್ಕೋತೀವಿ, ನಮ್ಮ ಸಣ್ಣ ಪಾರ್ಟಿ. ಬಿಜೆಪಿಗೆ ಗೌಂಡರ ಸಮುದಾಯದ ಇಬ್ಬರ ಮುಖ ಬೇಡ. ಹಾಗಾಗಿ ಅಣ್ಣಾಮಲೈ, ಪಳನಿಸ್ವಾಮಿ ಇಬ್ಬರು ಕೂಡ ಪಶ್ಚಿಮ ಕೊಂಗನಾಡಿನವರು. ಕೊಂಗನಾಡು ಅಂತ ಕರೀತಾರೆ. ನಮ್ಮಲ್ಲಿ ಹೇಗೆ ಉತ್ತರ ಕರ್ನಾಟಕ ಏನೋ ಬೇರೆ ಬೇರೆ ಜಾಗ ಕರೀತೀವಲ್ಲ ನಾವು, ಅದೇ ತರ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಅದೇ ತರ, ಬೊಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅದೇ ತರ ಕೊಂಗನಾಡು ಅಂತ ಇದೆ. ಹಾಗಾಗಿ ಗೌಂಡರ ಸಮುದಾಯದ ಇಬ್ರು ಬೇಡ, ಒಬ್ರು ಸಾಕು, ಅವರಿದ್ದಾರೆ. ಇದೀಗ ಬೇರೆ ಸಮುದಾಯಕ್ಕೆ ಮಣೆ ಹಾಕ್ತಾ ಇದೆ ಬಿಜೆಪಿ. ಮತ್ತು ಪ್ರಾದೇಶಿಕವಾರು ಕೂಡ ಬೇರೆ. ತಮಿಳುನಾಡಿನಲ್ಲಿ ದೇವರ ಸಮುದಾಯ ಅಂತಿದೆ, ಅದು ಹಿಂದುಳಿದ ವರ್ಗ. ಇದೊಂದು ದೊಡ್ಡ ಹಿಂದುಳಿದ ವರ್ಗದ ಸಮುದಾಯ. ಈ ದೇವರ ವರ್ಗ ಇದೆಯಲ್ಲ, ದೇವರುಗಳು ಜಯಲಲಿತಾ ಅವರನ್ನ ಸಖತ್ತಾಗಿ ಬೆಂಬಲ ಮಾಡ್ಕೊಂಡು ಬಂದಂತವರು. ಇದೀಗ ಅದೇ ದೇವರ ಸಮುದಾಯದವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಹೆಂಗೆ? ಒಂದು ಕಡೆ ದೇವರ ಸಮುದಾಯ ಖುಷಿ ಆಗ್ತಾರೆ, ಮತ್ತೊಂದು ಕಡೆ ಗೌಂಡರ ಸಮುದಾಯ ಖುಷಿ ಆಗ್ತಾರೆ, ಮತ್ತೊಂದು ಕಡೆ ಅಣ್ಣಾಮಲೈಗೆ ಸೆಂಟ್ರಲ್ ಅಲ್ಲಿ ಏನಾದ್ರು ಅಡ್ಜಸ್ಟ್ ಮಾಡ್ತಾರೆ. ನೈಸಾರ್ ನಾಗೇಂದ್ರನ್ ಅಂತ ಇದ್ದಾರೆ, ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ. ಅವರು ತಿರುನಲ್ವೇಲಿ ಭಾಗದವರು. ಇವರು ಕೊಂಗನಾಡ್ನವರು. ತಿರುನಲ್ವೇಲಿ ಭಾಗದ ಒಬ್ಬ ನಾಯಕನಿಗೆ ಮಣೆ, ಆಮೇಲೆ ನಿಮಗೆ ದೇವರ ಸಮುದಾಯಕ್ಕೆ ಮಣೆ, ಆಮೇಲೆ ಗೌಂಡರ ಸಮುದಾಯದಲ್ಲಿ ಅಣ್ಣಾ ಡಿಎಂಕೆ ನಾಯಕ ಇದ್ದಾರೆ, ಆಮೇಲೆ ಅಣ್ಣಾಮಲೈಗೆ ಕೇಂದ್ರದಲ್ಲಿ ಯಾವುದಾದ್ರೂ ಸಚಿವ ಸ್ಥಾನ ಕೊಡ್ತಾರೆ. ಇದೆಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡು ಒಂದು ಬಲೆ ಬೀಸಿದೆ ಬಿಜೆಪಿ. ಆದರೆ ಯಾವತ್ತೂ ಕೂಡ ದ್ರಾವಿಡ ಚಳವಳಿಯಿಂದ ಫೇಮಸ್ ಆಗಿರುವಂತಹ ತಮಿಳುನಾಡಿನಲ್ಲಿ ಬದಲಾವಣೆ ಅಷ್ಟು ಸುಲಭನಾ ಗೊತ್ತಿಲ್ಲ. ಕಾದ್ ನೋಡೋಣ, ಒಂದು ವರ್ಷ ಕಾಯ್ಬೇಕು. ನೆಕ್ಸ್ಟ್